ಹಾಯ್ ಎಲ್ಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಮ್ಮ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ, ಲೈಕ್ ಶೇರ್ ಕಮೆಂಟ್ ಮಾಡಿ. ಇವರಿಬ್ಬರನ್ನು ಎಬ್ಬರಿಸ್ಬಿಟ್ಟು ಇವಾಗ ಸ್ನಾನ ಮಾಡಿಸ್ಬಿಟ್ಟು, ಇವತ್ತು ತುಂಬ ಕೆಲಸ ಇದೆ, ಬ್ಯಾಂಕಿಗೆ ಹೋಗಬೇಕು. ಇವ್ರದ್ದು ಆಧಾರ್ ಕಾರ್ಡ್ನ ಅಪ್ಡೇಟ್ ಮಾಡಿಸ್ಬೇಕು, ಹಂಗೆ ಅಕೌಂಟ್ ಮಾಡಿಸ್ಬೇಕು, ಜಾಯಿಂಟ್ ಅಕೌಂಟು. ನಮ್ಮ ಮನೆಯವರು ಇವತ್ತು ಹಳ್ಳಿಗೆ ಹೋಗ್ತಾಯಿದ್ದಾರೆ, ಅದಕ್ಕೋಸ್ಕರ ಮಧ್ಯಾಹ್ನದ ಊಟನ ಸೇರಿಸಿ ಮಾಡ್ತಾಯಿದ್ದೀನಿ. ತುಂಬಿ ಕೊಟ್ಟು ಕಳ್ಸೋಣ ಬಾಕ್ಸಿಗೆ ಅಂದ್ಬಿಟ್ಟು. ಹೋಟ್ಲಲ್ಲಿ ತಿಂದರೆ ಅವ್ರಿಗೆ ಆಗೋಲ್ಲ, ಗ್ಯಾಸ್ಟ್ರಿಕ್ ಆಗುತ್ತೆ. ಅಷ್ಟರಲ್ಲಿ ಈ ಮನೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಬ್ಯಾಂಕ್ ಹತ್ರ ಹೊರಡಬೇಕು. ಅಲ್ಲಿ 7 ಗಂಟೆ 7:15 ಆಗ್ತಾ ಬರ್ತಿದೆ. ಬೆಳಕಿಷ್ಟು ಚೆನ್ನಾಗಾಗಿದೆ. ಈಗಲೇ ನನ್ನ ಪುಣ್ಯ ಟೇಪ್ ಬೇಕು ಅಂತ ಹಠ ಮಾಡಿ ತರಿಸ್ಕೊಂಡ್ಲು. ಆ ಟೇಪಿಗೆ ಸೈಡಲ್ಲಿ ದಾರ ಬಿಟ್ಕೊಂಡ್ಬಿಡುತ್ತೆ ಅಂತ ಅಂದ್ಬಿಟ್ಟು ನಾನು ಜಿನುಗಿಸಿ ಈ ಥರ ಮಾಡ್ತಾಯಿದ್ದೀನಿ. ಇಲ್ಲಾಂದರೆ ಅದು ದಾರ ಥರ ಬಿಟ್ಕೊಳುತ್ತೆ. ಅದಕ್ಕೋಸ್ಕರ ಈ ಥರ ಮಾಡಿದ್ದೀನಿ. ನೋಡಬೇಕು ಕಾಣೆ. ನಾನು ಟೊಮೊಟೊ ಚಟ್ನಿ ಮತ್ತು ಅನ್ನ ಮಾಡಿದ್ದೀನಿ ನೋಡಿ, ಹಾಟ್ ಬಾಕ್ಸಿಗೆ ಹಾಕ್ತಾಯಿದ್ದೀನಿ. ಈಗ ಚಟ್ನಿ ಒಗ್ಗರಣೆ ಹಾಕ್ತಾಯಿದ್ದೀನಿ. ಇದನ್ನು ಕೊಟ್ಟು ಕಳಿಸ್ಬೇಕು. ಶೂ ತಗೋ. ನೋಟ್ಸ್ ಎಲ್ಲಿದ್ದಾವೆ? ನೀವು ಹೋಗೋ ಟೈಮಲ್ಲೇ ನಿಮಗೆ ನೋಟ್ಸ್ಗಳು ನೆನಪಿರೋದು, ಹೋಮ್ವರ್ಕ್ಗಳು ನೆನಪಿರೋದು. ಹೋಮ್ವರ್ಕು ಬರ್ದಿಲ್ಲ. ಬಾರಿ ಮೇಡಮೇ ಬರೀತಾರೆ ನಿನ್ನ ಬದಲು ಅಲ್ವಾ? ನಾನು ಮೀಶೋದಿಂದ ಒಂದು ಆರ್ಡ್ರ್ ಮಾಡಿದ್ದೆ, ಅದು ಕೂಡ ಬಂತು ಪಾರ್ಸಲು. ಈ ಥರ ಇದೆ ನೋಡಿ. ಇದು ಗಿಡ ಹಾಕೋಣ ಅಂತ ಅಂದ್ಬಿಟ್ಟು ತರಿಸ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿತ್ತು ಇದು. ನಾನು ಫಸ್ಟು ಬ್ಯಾಂಕಿಗೆ ಹೋಗಿ ಬಂದುಬಿಟ್ಟು ಆಮೇಲೆ ಗಿಡ ಹಾಕೋಣ ಅಂತ ಅಂದ್ಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡ್ತಾಯಿದ್ದೆ. ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಪಾತ್ರೆ ತೊಳೆದಿಟ್ಟು ಹೋಗೋಣ, ಆಮೇಲೆ ಬಂದು ಮಿಕ್ಕಿದ ಕೆಲಸ ಮಾಡೋಣ ಅಂತ ಅಂದ್ಬಿಟ್ಟು ಹೊರಡ್ತಾ ಇದ್ದೀನಿ. ಈ ಕೂದಲು ಸಿಕ್ಕಾಗಿರೋದನ್ನು ಬಿಡಿಸೋಷ್ಟೊತ್ತಿಗೆ ಸಾಕಾಗೋಗುತ್ತೆ. ಇನ್ನೊಂದಷ್ಟು ಕೂದಲು ಕಿತ್ಕೊಂಬರುತ್ತೆ, ಈ ಉದುರುತ್ತಿರೋ ಸಾಲದು ಅಂತ. ಅಷ್ಟು ಸಿಕ್ಕಾಗಿದೆ, ಬಿಡ್ಸೋಕ್ಕೆ ಆಗ್ತಾಯಿಲ್ಲ. ಅಷ್ಟರಲ್ಲಿ ಮುಖ ತೊಳ್ಕೊಂಬಂದ್ಬಿಟ್ಟು ತಲೆ ಬಚ್ಕೊಂಡು ರೆಡಿ ಆಗಬೇಕು. ಈಗ ಫ್ರೆಶ್ ಅಪ್ ಆಗಿಬಿಟ್ಟು ಬಂದೆ. ಏನೇ ತಲೆ ಬಚ್ಚಿದ್ರು ತುರುಬು ಕಟ್ಟೋದಂತೂ ಬಿಡೋಲ್ಲ. ನಾವು ಹಾಕೋದೇ ಫಸ್ಟು ತುರುಬು. ಅದಾದಮೇಲೆ ರೆಡಿ ಆಗಿಬಿಟ್ಟು ಹೊರಟೆ. ಇದು ನೋಡಿ ಹೊಸ ಕನ್ನಡಕ ನಂದು. ಅದು ಕ್ರ್ಯಾಚಸ್ ಆಗಿತ್ತು ಅಂತ ಬೇರೆ ತೊಗೊಂಡಿದ್ದೀನಿ. ಇದು ಹೇಗೆ ಕಾಣಿಸ್ತಿದೆ ಹೇಳಿ. ಹುಡುಗಿ ದೇವತರ ಅವಳೆ ಒಂದು ಮಣ ಮೇಕಪ್ ಮಾಡ್ಕೊಂಡು. ಈ ವಾಚ್ ನೋಡಿದ್ರೆ ಏನು ಉಪಯೋಗ? ಇದು ಲೈಟು ಆನ್ ಮಾಡಿಕೊಂಡೇ ಟೈಮ್ ನೋಡಬೇಕು. ಅದೇ ಮಾಮೂಲಿ ವಾಚ್ ಆದರೆ ಸುಮ್ಮನೆ ನೋಡಿದ ತಕ್ಷಣ ಟೈಮ್ ಗೊತ್ತಾಗ್ಬಿಡುತ್ತೆ. ಇದರಲ್ಲಿ ನೋಡಿ ಈ ಥರ ಬಟನ್ ಪ್ರೆಸ್ ಮಾಡಿದ್ರೇ ಅದು ಆನ್ ಆಗೋದು. ನಾನು ನೋಡಿ ಕೈಯಲ್ಲೇ ಅದುಂತ ಇದ್ದೀನಿ. ಇವು ಏನಂದರೆ ಸರ್ಕಾರದ ಆಸ್ತಿ ಪತ್ರಗಳು, ಆಧಾರ್ ಕಾರ್ಡು, ಪಾನ್ ಕಾರ್ಡು, ರೇಷನ್ ಕಾರ್ಡು, ಆ ಕಾರ್ಡು ಈ ಕಾರ್ಡು ಅಂತ. ನಾನು SBI ಬ್ಯಾಂಕಿಗೆ ಬಂದಿದ್ದೆ. ನನ್ನ ಮಗಳು ಸ್ಕಾಲರ್ಶಿಪ್ಪಿಗೆ ಹಾಕಿದ್ದೆ, ಅದು ರಿಟರ್ನ್ ಹೋಗಿತ್ತು. ಯಾಕೆ ಅಂತ ಕೇಳಿದ್ದಕ್ಕೆ ಅಕೌಂಟ್ಗೆ ಆಧಾರ್ ಕಾರ್ಡನ್ನ ಲಿಂಕ್ ಮಾಡಿಸಿಲ್ವಂತೆ, ಅದಕ್ಕೆ ರಿಟರ್ನ್ ಹೋಗಿದೆ ಅಂತ ಹೇಳಿದ್ರು. ಅಲ್ಲಿಂದ ಇಂಡಿಯನ್ ಓವರ್ಸೀಸ್ ಬ್ಯಾಂಕಿಗೆ ಹೋಗ್ಬಿಟ್ಟು ATMಗೆ ಹಾಕ್ಬಿಟ್ಟು ನನಗೆ ATM ಕಾರ್ಡ್ ಬೇಕಿತ್ತು. ಅಲ್ಲಿಂದ ಗಿಡ ತೊಗೊಂಬರೋಣ ಅಂತ ಅಂದ್ಬಿಟ್ಟು ಇಲ್ಲಿಗೆ ಬಂದಿದ್ದೆ. ಎಷ್ಟು ಚೆನ್ನಾಗಿತ್ತು ಫ್ಲವರ್ಗಳು ಅಂದರೆ ಆಸೆ ಆಗೋದು ತೊಗೊಂಡೋಗೋಣ ಅಂತ. ಆದರೆ ನಮ್ಮ ಮನೆ ಹತ್ರ ಜಾಗನೇ ಇಲ್ಲ, ಹಾಕಿದ್ರೆ ಯಾವ ದನಗಳು ಬಿಡೋದಿಲ್ಲ. ಅದಕ್ಕೆ ನಾನು ಇಂಡೋರ್ ಪ್ಲ್ಯಾಂಟ್ಸ್ ಮಾತ್ರ ತೊಗೊತಾ ಇದ್ದೆ. ಅದನ್ನು ಇಲ್ಲಿ ಮುಚ್ಚಿದ್ದಾರೆ ನೋಡಿ ಕವರ್ಗಳಲ್ಲಿ, ಅದಷ್ಟೇ ಇರೋದು ಅಂತ ಹೇಳಿ ತೋರಿಸ್ತಾಯಿದ್ರು. ಇನ್ನೆಲ್ಲ ಹೊರಗಡೆ ಹಾಕೋದೆ ತುಂಬ ಚೆನ್ನಾಗಿತ್ತು. ಹೊರಗಡೆ ಹಾಕೋಕ್ಕೆ ಎಷ್ಟು ಚೆನ್ನಾಗಿತ್ತು ಅಂದರೆ ತೊಗೊಳೋಣ ಅಂತ ಆಸೆ ಆಗೋದು, ಆದರೆ ಹಾಕೋಕ್ಕೆ ಜಾಗ ಇಲ್ಲ. ಜಾಗ ಇದೆ ಆದರೆ ದನಗಳೆಲ್ಲ ಬಿಡಲ್ಲ. ಅದಕ್ಕೋಸ್ಕರ ನಾನು ಯಾವೂ ತೊಗೊಳ್ಳಿಲ್ಲ. ಇದು ಒಳಗಡೆ ಮಾತ್ರ ಹಾಕೋದನ್ನು ತೊಗೊಂಡೆ. ಹೆಂಗಿದ್ರು ಪಾಟ್ ಬಂದಿತ್ತಲ್ಲ ಬಾತುಕೋಳಿ ಥರದ್ದು, ಅದಕ್ಕೆ ತೊಗೊಳೋಣ ಅಂತ ಅಂದ್ಬಿಟ್ಟು ಹಂಗೆ ಬಂದಿದ್ದೆ. ಸೆಲೆಕ್ಟ್ ಮಾಡಿಬಿಟ್ಟು ತೊಗೊತಾ ಇದ್ದೀನಿ ಇವಾಗ. ಅಲ್ಲಿ ಮಳೆ ಬಂದುಬಿಡ್ತು, ಹಂಗಾಗಿ ತೋರ್ಸೋಕ್ಕಾಗಲಿಲ್ಲ. ಗಿಡ ಎಲ್ಲ ನೆಂದೋಗುತ್ತೆ, ಕವರ್ ಮುಚ್ಚಬೇಕು ಅಂತ ಅರ್ಜೆಂಟ್ ಮಾಡಿದ್ರು. ಅದಕ್ಕೆ ಮನೆ ಹತ್ರನೇ ತೊಗೊಬಂದು ಫಸ್ಟ್ ಹಾಕ್ಬಿಟ್ಟು ಆವಾಗ ತೋರಿಸೋಣ ಅಂತ ಅಂದ್ಬಿಟ್ಟು ಎಲ್ಲ ಹಾಕಿದ್ದೀನಿ ನೋಡಿ. ಅದ್ರ ಜೊತೆ ಇದು ಒಂದು ತೊಗೊಂಡೆ, ಇದು ಒಂದು, ಅವೆರಡು ಇವನು ತೊಗೊಂಬಂದು ಇವಾಗ ಮನೇಲೇ ಒಂದು ಹಳೆ ಪಾಟ್ ಇತ್ತು, ಅದಕ್ಕೆ ಅದನ್ನು ಹಾಕೋಣ ಅಂತ ಅಂದ್ಬಿಟ್ಟು ನೋಡಿ ಇಲ್ಲಿದೆ. ಇದನ್ನು ಮಣ್ಣೆಲ್ಲ ಚೆಲ್ಬಿಟ್ಟು ಬೇರೆ ಮಣ್ಣು ಹಾಕ್ಬಿಟ್ಟು ಹಾಕೋಣ ಅಂತ ಅಂದ್ಬಿಟ್ಟು ತೊಗೊಂಬಂದಿದ್ದೀನಿ. ಅದನ್ನು ಮನೇಲಿ ಎಲ್ಲರ ಒಂದು ಜಾಗದಲ್ಲಿ ಇಡೋಕ್ಕಾಗುತ್ತೆ ಅಂತ ಅಂದ್ಬಿಟ್ಟು ಚೆನ್ನಾಗಿತ್ತು ನೋಡೋಕೆ, ಅದಕ್ಕೆ ತೊಗೊಂಬಂದೆ. ನೋಡಿ ಪೂರ್ತಿ ಹಾಕಾದ್ಮೇಲೆ ಈ ಥರ ಕಾಣಿಸ್ತಾ ಇದೆ.
ಈಗ ಅದು ಸಿಂಗಲಾಗಿರೋದನ್ನು ಇಲ್ಲಿಡೋಣ ಅಂದ್ಕೊಂಡೆ ನಾನು ಸಿಂಕ್ ಕೆಳಗಡೆ. ಆದರೆ ಅದು ಅಲ್ಲಿ ಸೆಟ್ ಆಗ್ತಾಯಿಲ್ಲ. ಪಾತ್ರೆ ತೊಳೆಯುವಾಗ ನಾವು ನಿಂತ್ಕೊಂಡಾಗ ಅದು ಟಚ್ ಆಗುತ್ತೆ ಬಟ್ಟೆಗೆಲ್ಲ, ಮುರಿದೋಗ್ಬಿಡುತ್ತೆ ಅಂತ. ಅದಕ್ಕೋಸ್ಕರ ಅದನ್ನು ಎಲ್ಲಿಡೋದು ಅಂತ ಇನ್ನೂ ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ಇವೆರಡು ಬತ್ತುಕೋಳಿ ಒಂದೇ ಸಮ ಇರೋದ್ರಿಂದ ಇದನ್ನು ನಾನು ಫಸ್ಟು ಕಿಚನ್ಗೆ ಅಂತಲೇ ತರಿಸಿದ್ದು. ಈಗ ಬುದ್ದದ ಹತ್ರ ಇಡೋಣ ಅಂತ ಅಂದ್ಬಿಟ್ಟು ಇಟ್ಟು ನೋಡ್ತಾಯಿದ್ದೀನಿ. ಅದು ವೈಟ್ ಇದೆಯಲ್ಲ, ಅದು ವೈಟು ಇದು ವೈಟು ಸೂಟ್ ಆಗುತ್ತೆ ಅಂತ ಅಂದ್ಬಿಟ್ಟು ನೋಡ್ತಾಯಿದ್ದೀನಿ, ಅಲ್ಲೇ ಇಡೋಣ ಅಂತ ಅಂದ್ಬಿಟ್ಟು. ಎರಡೂ ಚೆನ್ನಾಗಿ ಕಂಡ್ರೆ ಅಲ್ಲೇ ಫಿಕ್ಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡಿ ಈ ಥರ ಕಾಣಿಸ್ತಾ ಇದೆ ಬುದ್ಧನ ಹತ್ರ ಇಟ್ಟಿರೋದಕ್ಕೆ. ನನಗೂ ಯಾಕೋ ಇಲ್ಲೇ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅನಿಸ್ತೈತೆ. ಆ ಒಂದು ಪಾರ್ಟನ್ನು ಯಾವ ಥರ ಎಲ್ಲಿಗೆ ಇಡೋಣ ಅಂತಲೇ ಗೊತ್ತಾಗ್ತಾಯಿಲ್ಲ. ಮೇಲ್ಗಡೆ ಒಂದು ಕಲ್ಲಿದೆ, ಅಲ್ಲಿಗೆ ಇಡೋಣ ಅಂದರೆ ಹೈಟ್ ಆಗುತ್ತೆ, ಕೆಳಗಡೆ ಇಡೋಣ ಅಂದರೆ ಬಟ್ಟೆ ಟಚ್ ಆಗುತ್ತೆ. ಹಂಗಾಗಿ ಕಿಚನಲ್ಲಿ ಎಲ್ಲಿಡಬೇಕು ಅಂತ ಗೊತ್ತಾಗ್ತಿಲ್ಲ. ಈಗೆಲ್ಲಿ ಅದು ಪ್ಲೇಟ್ ಇದೆಯಲ್ಲ, ಪ್ಲೇಟು ಪಕ್ಕದಲ್ಲೇ ಇಟ್ಟು ಬಿಟ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಯಾವ ಥರ ಚೆನ್ನಾಗಿ ಕಾಣುತ್ತೆ ನೋಡ್ತೀನಿ. ಬೆಳಗ್ಗೆ ನಾನು ಕಸ್ತೂರಿ ಬೀಜ ನೆನಕ್ಬಿಟ್ಟು ಹೋಗಿದ್ದೆ. ಈಗ ಅದನ್ನು ಕುಡಿದುಬಿಟ್ಟು ಖಾಲಿ ಮಾಡಿ ಮಿಕ್ಕಿದ ಕೆಲಸನ ನೋಡಬೇಕು, ಎಲ್ಲಿ ಸೆಟ್ ಆಗುತ್ತೆ ಅಂತ ನೋಡಿಬಿಟ್ಟು ಇಡಬೇಕು. ನೋಡೋಣ, ಇಟ್ಬಿಟ್ಟು ಆಮೇಲೆ ಹೇಳ್ತೀನಿ. ಒಂದೇ ಕೈಲಿ ಅರಸಸ ಮಾಡ್ತಾಯಿದ್ದೀನಿ ಇಡೋಕ್ಕೆ. ನೋಡಿ ಇಲ್ಲಿ ಇಡೋಣ ಅಂತ ಅಂದ್ಕೊಂಡೆ, ಅದು ಹೈಟ್ ಆಗುತ್ತೆ, ಅಷ್ಟು ಚೆನ್ನಾಗಿ ಕಾಣಲ್ಲ. ಅಲ್ಲಿಡೋಣ ಅಂದರೆ ಬಟ್ಟೆ ಎಲ್ಲ ಟಚ್ ಆಗುತ್ತೆ. ಏನು ಮಾಡೋದು ಅಂತ ಗೊತ್ತಾಗ್ತಾಯಿಲ್ಲ. ನಾನು ಅಲ್ಲಿಡೋಕ್ಕೆ ಅಂತಲೇ ತೊಗೊಂಬಂದಿದ್ದು ಅದನ್ನ. ಇದನ್ನು ಅಲ್ಲೇ ಇಟ್ಬಿಡೋಣ ಅಂದ್ಕೊಂಡಿದ್ದೀನಿ, ಶೆಲ್ಫ್ ಮೇಲೇ. ಅಲ್ಲೇ ಚೆನ್ನಾಗಿ ಕಾಣುತ್ತೆ, ಅಲ್ಲೇ ಇಟ್ಬಿಡ್ತೀನಿ. ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಇಷ್ಟೇ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಮಾಡಿ. ಹಾಗೆ ಯಾರ್ಯಾರು ಇವಾಗ ಸ್ಕಾಲರ್ಶಿಪ್ಗೆ ಆಗ್ತಾ ಇರ್ತೀರಾ, ಜಾಯಿಂಟ್ ಅಕೌಂಟು ಮಾಡಿಸ್ತೀರಲ್ಲ ಮಗುಗೆ, ಈಗ ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಅಂತ ಸ್ಕಾಲರ್ಶಿಪ್ ಹಾಕೋರು, ಜಾಯಿಂಟ್ ಅಕೌಂಟ್ ಮಾಡಿಸಿದಾಗ ಮಕ್ಳದ್ದು ಆಧಾರ್ ಕಾರ್ಡ್ ಲಿಂಕ್ ಆಗಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಬಾಲ ಆಧಾರಿಂದ ಮಕ್ಕಳು ಆಧಾರ್ ಕಾರ್ಡ್ನ ಅಪ್ಡೇಟ್ ಮಾಡಿಸಿ. ನಾನು ಮಾಡಿಸಿರಲಿಲ್ಲ, ಅದೇ ಕಾರಣಕ್ಕೆ ಅದು ವಾಪಸ್ ಹೋಗಿದೆ. 2 ವರ್ಷದ ದುಡ್ಡು ಕೂಡ ವಾಪಸ್ ಹೋಗಿದೆ. ಯಾರೂ ಕೂಡ ಆ ಥರ ಮಾಡೋಕ್ಕೆ ಹೋಗ್ಬಿಡ್ರಿ. ನನಗೆ ಬಂದು ವಾಪಸ್ ಹೋಗಿದ್ದಕ್ಕೆ ಬೇಜಾರಾಯಿತು. ಅದು ಮಿಸ್ಟೇಕ್ ನಮ್ಮದೇ. ನೀವು ಆ ಥರ ಮಾಡಬೇಡಿ, ನೋಡಿ ಒಂದು ಸತಿ ಚೆಕ್ ಮಾಡಿಸಿ. ನಾನು ಬಂದಿರುತ್ತೆ 2 ವರ್ಷದ ದುಡ್ಡು ಅಂತ ಅಂದ್ಕೊಂಡಿದ್ದೆ. ನಾನು ಪಾಸ್ಬುಕ್ ಚೆಕ್ಕೇ ಮಾಡಿಸಿರಲಿಲ್ಲ. ಈ ಸತಿ ಅಪ್ಲಿಕೇಶನ್ ಹಾಕೋಕ್ಕಿಂತ ಮುಂಚೆ ಒಂದು ಸತಿ ಪಾಸ್ಬುಕ್ ಚೆಕ್ ಮಾಡೋಣ ಅಂತ ಚೆಕ್ ಮಾಡಿಸಿದ್ಕೆ ನನ್ನ ತಂಗಿಗೆ ಬಂದಿತ್ತು, ನನಗೆ ಬಂದಿರಲಿಲ್ಲ. ಅವಾಗ ಯಾಕೆ ಅಂತ ಕೇಳಿದ್ಕೆ ಈ ಥರ ಹೇಳಿದ್ರು. ನೀವು ಆ ಥರ ಮಿಸ್ಟೇಕ್ ಮಾಡ್ಕೊಬೇಡಿ, ನೋಡಿ ಮಾಡಿಸ್ರಿ.